ಕ್ವಶನ್ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಫ್ರಮ್ ದ ಡೆಫಿನೇಷನ್ ಆಫ್ ದ ಝೆಡ್ ಟ್ರಾನ್ಸ್ಫಾರ್ಮ್, ಫೈಟ್ ದ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ 1. ಹೆಂಗೆ ಮಾಡ್ತೀರಾ ಹೇಳಿ ಇದನ್ನ. ಈಗ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಫ್ರಮ್ ದ ಡೆಫಿನೇಷನ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ 1 ಅಂದ್ರೆ ಏನು? ಝೆಡ್ ಬೈ ಝೆಡ್ ಮೈನಸ್ 1. ಇದನ್ನ ನಾವು ಫೈಂಡ್ ಮಾಡಬೇಕು. ಆದರೆ ನಾವು ಮಾಡಿದ್ದು ಹೆಂಗೆ ಅದು ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಇಂದ. ಅರ್ಥ ಆಗ್ತಿದೆಯಲ್ವಾ? ಎನ್ ಜಾಗದಲ್ಲಿ ಹೆಂಗೆ ಮಾಡಿದ್ದು ಹೇಳಿ ನಾವು. ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಡಿರೈವ್ ಮಾಡಿದ್ವಿ. ಕೆ ಪವರ್ ಎನ್ಗೆ ಏನು ಫಾರ್ಮುಲಾ ಬಂತು? ಝೆಡ್ ಬೈ ಝೆಡ್ ಮೈನಸ್ ಕೆ. ಲೆಟ್ ಕೆ ಈಸ್ ಈಕ್ವಲ್ ಟು 1 ತೊಗೊಂಡ್ವಿ. ಏನಾಯ್ತು ಅದು? ಝೆಡ್ ಟ್ರಾನ್ಸ್ಫಾರ್ಮ್ 1 ಪವರ್ ಎನ್ ಏನಾಯಿತು? ಝೆಡ್ ಬೈ ಝೆಡ್ ಮೈನಸ್ 1 ಬಂತು. ಕರೆಕ್ಟ್ ಅಲ್ವಾ? ಗೊತ್ತಾಯ್ತಲ್ವಾ? ಈಗ ಆದರೆ ಈ ಥರ ಮಾಡಬೇಡಿ ಅಂತಿರೋದು. ಝೆಡ್ ಟ್ರಾನ್ಸ್ಫಾರ್ಮ್ 1 ಪವರ್ ಎನ್ ಅಂದ್ರೇನು? 1 ಪವರ್ ಎನಿಥಿಂಗ್ ಇಸ್ 1 ಅಂದರೆ ಫೈಂಡ್ ಐತಲ್ಲ, ಈ ಥರ ತಾನೇ ಫೈಂಡ್ ಮಾಡಿದ್ದು ನಾವು. ಆದರೆ ಈ ಥರ ಮಾಡೋಕ್ಕೆ ಹೋಗಬೇಡಿ ನೀವು. ಅವರು ಯಾವ ಥರ ಕೇಳ್ತಾ ಇದ್ದಾರೆ ನಮಗೆ ಹೇಳಿ. ಹಾಂ, ಅರ್ಥ ಆಗ್ತಿದೆಯಲ್ವಾ? ಈಗ ಫ್ರಮ್ ದ ಡೆಫಿನೇಷನ್ ಏನು? ಝೆಡ್ ಟ್ರಾನ್ಸ್ಫಾರ್ಮ್ ಸ್ಟಾರ್ಟಿಂಗ್ ಡೆಫಿನೇಷನ್ ಏನು? ಯು ಎನ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು 0 to ಇನ್ಫಿನಿಟಿ ಯು ಎನ್ ಝೆಡ್ ಪವರ್ ಮೈನಸ್ ಎನ್. ಅರ್ಥ ಆಗ್ತಿದೆಯಲ್ವಾ? ಈಗ ಯು ಎನ್ ಜಾಗದಲ್ಲಿ ಏನು ಹಾಕೋಣ? ಝೆಡ್ ಟ್ರಾನ್ಸ್ಫಾರ್ಮ್ 1 ಬೇಕು ಅಂದರೆ ಹೇಳಿ, ಸಮೇಷನ್ ಆಫ್ ಎನ್ 0 to ಇನ್ಫಿನಿಟಿ. ಸ್ಟಾರ್ಟಿಂಗ್ ಅಂದರೆ ಈ ಫಾರ್ಮುಲಾಯಿಂದಾನೇ ಮಾಡಬೇಕು ನೀವು. ಝೆಡ್ ಪವರ್ ಮೈನಸ್ ಎನ್, ಯು ಎನ್ ಜಾಗದಲ್ಲಿ 1 ಹಾಕಿ. ಈಗ ಏನೈತಿ ಇದು? ಸಮೇಷನ್ ಆಫ್ ಎನ್ 0 to ಇನ್ಫಿನಿಟಿ 1 ಇಂಟು ಎನಿಥಿಂಗ್ ಏನು? ಅರ್ಥ ಆಗ್ತಿದೆಯಲ್ವಾ? ಈಗ ಎನ್ ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ? ಝೆಡ್ ಪವರ್ ಮೈನಸ್ 0 ಪ್ಲಸ್ ಝೆಡ್ ಪವರ್ ಮೈನಸ್ 1. 0 1 2 3 ಆ ಥರ ಹಾಕಿ. 0 ಹಾಕಿದ್ರೆ ಝೆಡ್ ಪವರ್ ಮೈನಸ್ 0, 1 ಹಾಕಿದ್ರೆ ಝೆಡ್ ಪವರ್ 2 ಹಾಕಿದ್ರೆ 3 ಹಾಕಿದ್ರೆ. ಅರ್ಥ ಆಗ್ತಿದೆಯಲ್ವಾ? ಈಗ ಝೆಡ್ ಪವರ್ ಮೈನಸ್ 0 ಅಂದ್ರೇನು? ಝೆಡ್ ಪವರ್ ಮೈನಸ್ 0 ಅಂದ್ರೇನು? 1. ಝೆಡ್ ಪವರ್ ಮೈನಸ್ 1 ಅಂದ್ರೇನು? 1 ಬೈ ಝೆಡ್. ಅದು 1 ಬೈ ಝೆಡ್ ಪವರ್ ಪ್ಲಸ್ 1 ಇದ್ದಂಗೆ. ಅದನ್ನ ನಾವೇನಂತೀವಿ? 1 ಬೈ ಝೆಡ್ ಅಷ್ಟೇ. ಎಕ್ಸ್ ಪವರ್ ಮೈನಸ್ 1 ಅಂದ್ರೇನು? 1 ಬೈ ಎಕ್ಸ್. ಆ ಥರ. ಝೆಡ್ ಪವರ್ ಮೈನಸ್ 2 ಅಂದ್ರೇನು? 1 ಬೈ ಝೆಡ್ ಸ್ಕ್ವೇರ್. ಝೆಡ್ ಪವರ್ ಮೈನಸ್ 3 ಅಂದರೆ? ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇದು ಯಾವ ಸೀರೀಸ್ ಥರ ಸೀರೀಸ್ ಅಲ್ವಾ ಇದು? ಸೀರೀಸ್ ಅಂದ್ರೇನು? ಸೀಕ್ವೆನ್ಸ್ ಅಂದ್ರೇನು? ನೋಡಿ, ಸೀಕ್ವೆನ್ಸ್ ಅಂದರೆ ಈ ಥರ 1 2 3 4 ಈ ಥರ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ನಂಬರ್ಸ್ನ ಆರ್ಡ್ರಲ್ಲಿ ನೀವು ಕಾಮ ಸಪ್ರೇಟ್ ಮಾಡಿ ಬರೆಯೋದು. ಸೀರೀಸ್ ಅಂದರೆ ಪ್ಲಸ್ ಮಾಡೋದು, ಸೀಕ್ವೆನ್ಸ್ನ ಏನು ಮಾಡೋದು? ಪ್ಲಸ್ ಮಾಡೋದು. ಗೊತ್ತಾಗ್ತಿದೆಯಲ್ವಾ? ಇದು ಸೀರೀಸು. ಆದರೆ ಸೀರೀಸಲ್ಲಿ ಎಷ್ಟು ಟೈಪ್ ಇರುತ್ತೆ? ಅರ್ಥಮೆಟಿಕ್ ಸೀರೀಸು, ಜಾಮೆಟ್ರಿಕ್ ಸೀರೀಸು, ಹಾರ್ಮೋನಿಕ್ ಸೀರೀಸ್ ಏನೋ ಇದೆ. ಗೊತ್ತಾಗ್ತಿದೆಯಲ್ವಾ? ಅರ್ಥಮೆಟಿಕ್ ಸೀರೀಸಲ್ಲಿ ಡಿಫ್ರೆನ್ಸ್ ಏನಿರುತ್ತೆ? ಕಾಮನ್ ಇರುತ್ತೆ. ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಿದಾಗ ಏನು ಡಿಫ್ರೆನ್ಸ್ ಬರುತ್ತೆ ಅದೇ ಸೇಮ್ ಥರ್ಡು ಮೈನಸ್ ಸೆಕೆಂಡ್ ಮಾಡಿದಾಗ ಬರುತ್ತೆ. ಜಿಯೋಮೆಟ್ರಿಕ್ ಸೀರೀಸಲ್ಲಿ ರೇಷಿಯೋ ಕಾಮನ್ ಇರುತ್ತೆ. ಅಂದರೆ ಸೆಕೆಂಡ್ ಟರ್ಮ್ ಡಿವೈಡ್ ಬೈ ಫಸ್ಟ್ ಟರ್ಮ್ ಮಾಡಿ ಏನು ಇರುತ್ತೆ ನೋಡಿ. ಇದರಲ್ಲಿ ಸೆಕೆಂಡ್ ಟರ್ಮ್ ಏನು? ಇದರಲ್ಲಿ ಸೆಕೆಂಡ್ ಟರ್ಮ್ ಏನು? 1 ಬೈ ಝೆಡ್ ಹೋಲ್ ಡಿವೈಡೆಡ್ ಬೈ 1 ಅಂದರೆ 1 ಬೈ ಝೆಡ್. ಕರೆಕ್ಟ್ ಅಲ್ವಾ? ಸೆಕೆಂಡ್ ಟರ್ಮ್ ಡಿವೈಡ್ ಬೈ ಫಸ್ಟ್ ಟರ್ಮ್. ಅದೇ ಥರ ಥರ್ಡ್ ಟರ್ಮ್ ಡಿವೈಡ್ ಬೈ ಫಸ್ಟ್ ಟರ್ಮ್ ಮಾಡಿ. 1 ಬೈ ಝೆಡ್ ಸ್ಕ್ವೇರ್ ಡಿವೈಡೆಡ್ ಬೈ ಝೆಡ್ ಕ್ಯಾನ್ಸಲ್ ಆದರೆ 1 ಬೈ ಝೆಡ್ಡೇ ತಾನೇ ಉಳಿಯೋದು. ಅದೇ ಥರ 1 ಬೈ ಝೆಡ್ ಕ್ಯೂಬ್ ಬೈ 1 ಬೈ ಝೆಡ್ ಸ್ಕ್ವೇರ್ ಅಂದರೆ 1 ಬೈ ಝೆಡ್. ಕಾಮನ್ ರೇಷಿಯೋ ಬರ್ತಾ ಇದೆ. ಏನು ಬರ್ತಾ ಇದೆ? ಕಾಮನ್ ರೇಷಿಯೋ ಏನು? ಆರ್. ಇದು ಏನಾಯಿತು? ಜಿಯೋಮೆಟ್ರಿಕ್ ಸೀರೀಸು. ಅರ್ಥ ಆಗ್ತಿದೆಯಲ್ವಾ? ಇದು ಯಾವ ಫಾರ್ಮಲ್ಲಿದೆ? ಜಿಯೋಮೆಟ್ರಿಕ್ ಸೀರೀಸ್ 1 ಪ್ಲಸ್ ಆರ್ ಸ್ಕ್ವೇರ್ ಪ್ಲಸ್ R³ ಫಾರ್ಮಲ್ಲಿದೆ. ಗೊತ್ತಾಗ್ತಿದೆಯಲ್ವಾ? R² ಬೈ R ಅಂದರೆ
ಆರು. ಆರ್ ಕ್ಯೂಬ್ ಬೈ ಆರ್ ಸ್ಕ್ವೇರ್ ಅಂದರೆ ಆರು. ಅರ್ಥ ಆಗ್ತಿದೆಯಲ್ವಾ? ಅರ್ಥ ಆಯ್ತಾ ಇಲ್ವಾ ನಿಮಗೆ? ಹೇಳಿ. ದ ಆರ್ ಎಚ್ ಎಸ್ ಆಫ್, ಹೇಳಿ ನೋಡಿ, 1 + r ಸ್ಕ್ವೇರ್ ಈ ಫಾರ್ಮಲ್ಲಿ ಇದ್ದರೆ ನೋಡಿ, ಸಮ್ ಅಪ್ ಟು ಇನ್ಫಿನಿಟಿ ಅಂದರೆ ಈ ಥರ ಸೀರೀಸ್ ಇದ್ದರೆ ಸೀರೀಸ್ ಅಪ್ ಟು ಸಮ್ ಅಪ್ ಟು ಇನ್ಫಿನಿಟಿ ಫಾರ್ಮುಲಾ ಬಂದು 1/1 - r. ಏನು ಫಾರ್ಮುಲಾ ಹೇಳಿ? 1/1 - r. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಇಲ್ಲಿ, ದ ಆರ್ ಎಚ್ ಎಸ್ ಆಫ್ ಈಕ್ವೇಷನ್, ಎಬೋ ಈಕ್ವೇಷನ್ ಈಸ್ ಜಿಯೋಮೆಟ್ರಿಕ್ ಸೀರೀಸ್ ಅಲ್ವಾ? ಏನಂತ ಬರೀತೀರಾ? ಜಿಯೋಮೆಟ್ರಿಕ್ ಸೀರೀಸ್. ಅರ್ಥ ಆಗ್ತಿದೆಯಲ್ವಾ? ಆಫ್ ದ ಫಾರ್ಮ್. ಯಾವ ಫಾರ್ಮಲ್ಲಿದೆ? 1 + r ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಗ್ತಿದೆಯಲ್ವಾ? ಹೂಸ್ ಸಮ್ ಅಪ್ ಟು ಇನ್ಫಿನಿಟಿ ಫಾರ್ಮುಲಾ ಏನು? 1/1 - r. ಗೊತ್ತಾಗ್ತಿದೆಯಲ್ವಾ? ಹಿಯರ್ ಆರ್ ಏನು? 1/1/z. ಗೊತ್ತಾಗ್ತಿದೆಯಲ್ವಾ? ಇದು ರಬ್ ಮಾಡ್ಬಿಡ್ತೀನಿ. ದೇರ್ಫೋರ್ ಹೇಳಿ ಏನಾಗುತ್ತೆ? 1 = 1/1 - r ಅಂದ್ರೇನಿಲ್ಲಿ? 1/z. ಅರ್ಥ ಆಗ್ತಿದೆಯಲ್ವಾ? ವೇರ್ r = ಏನು? ಅಥವಾ ಹಿಯರ್ r = 1/z. ಗೊತ್ತಾಗ್ತಿದೆಯಲ್ವಾ? ಸಮ್ ಮಾಡಿದ್ರೆ ಇದ್ರ ಸಮಸ್ಯೆ ಏನು ಬರುತ್ತೆ? 1/1 - z. ಇದ್ರದ್ದು LCM ಮಾಡಿ. ಈಗ z ಟ್ರಾನ್ಸ್ಫಾರ್ಮ್ 1 ಅಂದರೆ ಏನಾಗುತ್ತೆ? 1/ ಇದು LCM ಮಾಡಿದ್ರೆ ಏನಾಗುತ್ತೆ? z - 1/z. ಅರ್ಥ ಆಗ್ತಿದೆಯಲ್ವಾ? ಹೇಳಿ. z ಟ್ರಾನ್ಸ್ಫಾರ್ಮ್ ಆಫ್ 1 = z/z - 1. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ಪ್ರೂವ್ ಆಯ್ತಲ್ವಾ? ಈಗ ಹೇಳಿ ಹೆಂಗೆ ಮಾಡ್ಬೇಕು ಹೇಳ್ತೀರಾ ನನಗೆ ಇನ್ನೊಂದು ಸರ್ತಿ ಹೇಳಿ. z ಟ್ರಾನ್ಸ್ಫಾರ್ಮ್ ಯು ಎನ್ ಅಂದ್ರೇನು? ಸಮೇಷನ್ ಆಫ್ n 0 to infinity un z power minus n. z ಟ್ರಾನ್ಸ್ಫಾರ್ಮ್ 1 ಅಂದರೆ ಸಮೇಷನ್ ಆಫ್ n 0 to infinity 1 z power minus n. n = 0 to infinity 1 into anything is anything. n ಜಾಗದಲ್ಲಿ 0 ಹಾಕಿದ್ರೆ z power -1 z power -2 + z power -3. z power -0 ಅಂದರೆ 1. z power -1 ಅಂದರೆ 1/z. ಇದು 1/z², 1/z³. ಇದು ಯಾವ ಫಾರ್ಮಲ್ಲಿದೆ? ದಿ ಆರ್ ಎಚ್ ಎಸ್ ಆಫ್ ಈಕ್ವೇಷನ್ ಈಸ್ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಎಬೋ ಈಕ್ವೇಷನ್ ಅಂತ ಈಸ್ ಎ ಜಿಯೋಮೆಟ್ರಿಕ್ ಸೀರೀಸ್ ಆಫ್ ದ ಫಾರ್ಮ್. ಹೇಳಿ. 1 + r ಸ್ಕ್ವೇರ್ whose sum up to infinity is 1/1 - r where r = 1/z ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? z ಟ್ರಾನ್ಸ್ಫಾರ್ಮ್ 1 ಹಂಗೆ ಇರಲಿ. ಇದ್ರದ್ದು ಸಮೇಷನ್ ಏನು? 1/1 - r. 1/1 - 1/z. LCM ಮಾಡಿದ್ರೆ ಏನು ಬರುತ್ತೆ? 1/z - 1/z. ಅಥವಾ ರೆಸಿಪ್ರೋಕಲ್ ತೊಗೊಂಡ್ರೆ ಏನು ಬರುತ್ತೆ? z/z - 1. ಪ್ರೂವ್ ಆಯ್ತಲ್ವಾ? ಇದು ಬೇಸಿಕ್. ಇದೇನು ಬೇಕಾಗಿಲ್ಲ. ಎಕ್ಸಾಮಲ್ಲಿ ಕೇಳಿದ್ರೆ ಈ ಥರ ಇಲ್ಲಿ ಗಂಟ ನಿಲ್ಲಿಸ್ಬೇಕು. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು.